ಮೈ ಸಿಸ್ಟರ್, ನೀವು ವರ್ಕಿಂಗ್ ಮದರ್ ಆಗಿದ್ದು ಮನೆ ಮ್ಯಾನೇಜ್ ಮಾಡ್ತಾ ಮಾಡ್ತಾ, ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾ ಮಾಡ್ತಾ, ಹಾಗೆ ನಿಮ್ಮ ಆಫೀಸ್ ವರ್ಕು ಮ್ಯಾನೇಜ್ ಮಾಡ್ತಾ ತುಂಬ ಓವರ್ವೆಲ್ಮ್ ಅನ್ಸಿದೆಯಾ? ಬನ್ನಿ, ನಾನು ನಿಮಗೆ ಒಂದು ಪವರ್ಫುಲ್ ಸ್ಟೆಪ್ನ ಹೇಳ್ಕೊಡ್ತೀನಿ. ಏನದು ಸ್ಟೆಪ್ ಅಂತಂದರೆ 3P ಸರ್ಕಲ್ ಮೆಥಡ್. ಸೊ ಇದನ್ನು ಯಾವ ಥರ ನೀವು ಪ್ಲ್ಯಾನ್ ಮಾಡಬೇಕು ಅಂತಂದರೆ, ಫಸ್ಟ್ P ಬಂದು ಪ್ರಯಾರಿಟೈಸ್. ಯಾವುದು ಇಂಪಾರ್ಟೆಂಟ್ ಕೆಲಸ ಇರುತ್ತೋ ಡೇನಲ್ಲಿ ಅದನ್ನು ಪ್ರಯಾರಿಟೈಸ್ ಮಾಡಿ. ಸೆಕೆಂಡ್ P ಬಂದು ಪ್ರಿಪೇರ್. ಇವತ್ತಿನ ದಿನದಲ್ಲಿ ನೀವೇನೇನು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಂತಿರುತ್ತೋ ಅದನ್ನು ಪ್ರೀವಿಯಸ್ ಡೇನೇ ಪ್ರಿಪೇರ್ ಮಾಡಿಟ್ಕೊಂಡ್ರಿ. ಥರ್ಡ್ P ಬಂದು ಪಾಸ್. ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನಿಮಗೂ ಸ್ವಲ್ಪ ರೆಸ್ಟ್ ಬೇಕು ತಾನೇ? ಬ್ರೇಕ್ ತೊಗೊಳ್ಳಿ. ಒಂದು ಸ್ವಲ್ಪ ಟೈಮ್ ಫೋಕಸ್ಡಾಗಿ ಕೆಲಸ ಮಾಡಿ ಮತ್ತು ಬ್ರೇಕ್ ತೊಗೊಳ್ಳಿ. ನಾನು ಇದನ್ನು 3 ಝೋನ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಫಸ್ಟ್ ಝೋನ್ ಬಂದು ಮಾರ್ನಿಂಗ್ ಪವರ್ ಝೋನ್. ಸೆಕೆಂಡ್ ಝೋನ್ ಬಂದು ಪ್ರೊಡಕ್ಟಿವಿಟಿ ವರ್ಕ್ ಝೋನ್. ಥರ್ಡ್ ಝೋನ್ ಬಂದು ಈವ್ನಿಂಗ್ ಫ್ಯಾಮಿಲಿ ಝೋನ್. ಸೊ ಈ ಝೋನ್ಸಲ್ಲಿ ನಾನು ಯಾವ ಥರ ಮಾಡ್ತೀನಿ, ನನ್ನ ಡೇನ ಯಾವ ಥರ ನಾನು ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿರೋದು ನನಗೆ ಯಾವ ಥರ ಹೆಲ್ಪ್ಫುಲ್ ಆಗಿದೆ ಅಂತ ಇನ್ ಡೆಪ್ತ್ ವಿಡಿಯೋ ಮಾಡಿ ಯೂಟ್ಯೂಬ್ ಬ್ಲಾಗಲ್ಲಿ ಹಾಕಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇದು ಈ ಹೊಸ ಮೆಥಡು ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಎಲ್ಲ ಕೆಲಸನೂ ಆರ್ಗನೈಸಾಗಿ ಮಾಡ್ಕೊಂಡು ಹೋಗಿ. ಸೊ ನಿಮ್ಗೆ ಯಾವುದೇ ರೀತಿ ಪ್ರೆಷರ್ ಅನಿಸೋದಿಲ್ಲ, ಓವರ್ವೆಲ್ಮ್ ಅನಿಸೋದಿಲ್ಲ. ಸೊ ಇನ್ನೂ ನಿಮ್ಮ ಪ್ರೊಡಕ್ಟಿವಿಟಿನ ನೀವು ಇನ್ಕ್ರೀಸ್ ಮಾಡ್ಕೊತೀರ. ಹಾಗೆ ನನ್ನ ಯೂಟ್ಯೂಬ್ ಬ್ಲಾಗ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ಸಿಸ್ಟರ್ಹುಡ್ಗೆ ಶೇರ್ ಮಾಡಿ. ಇದರಿಂದ ಎಲ್ಲರೂ ಹೊಸ ಮೆಥಡ್ನ ಕಲಿತಾರೆ, ಹಾಗೆ ಅವ್ರ ವರ್ಕ್ನ ಇಂಪ್ರೂವೈಸ್ ಮಾಡ್ಕೊತಾರೆ. ಹಾಗೆ ನನ್ನ ಪೇಜ್ನ ಲೈಕ್ ಮಾಡಿ. ಥ್ಯಾಂಕ್ ಯು.